ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಹಲವಾರು ವರ್ಷಗಳಿಂದ ಒಂದು ತುಂಬಾ ಕಷ್ಟದಿಂದ ಮಳೆಗಾಲದಲ್ಲಿ ಆಗಿರ್ಬೋದು, ಚಳಿಗಾಲದಲ್ಲಿ ಆಗಿರ್ಬೋದು, ತುಂಬಾ ಕಷ್ಟದಿಂದ ಜೀವನ ನಡೆಸ್ತಾ ಇದ್ದಂತಹ ಈ ಒಂದು ಅಜ್ಜಿಗೆ ಇವತ್ತು ಈ ಮನೆಗೆ ಹೋಗುವಂತಹ ಒಂದು ಭಾಗ್ಯ ಸಿಕ್ಕಿದೆ. ಆದರೆ ಬೇಸರದ ಸಂಗತಿ ಏನು ಅಂತ ಹೇಳಿದ್ರೆ, ಈ ಒಂದು ಮನೆಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ರು ಮಾಯಿಲಾಚನವರು. ಅವರು ಈ ಒಂದು ದಿನ ಇಲ್ಲ ಅನ್ನುವಂತಹದ್ದು. ಹಾಗೇನೆ ಈ ಒಂದು ಮನೆ ಕಟ್ಟೋದು ಅಂದ್ರೆ ನಾನು ಒಂದು ವರ್ಷದ ಹಿಂದೆ ಒಂದು ವಿಡಿಯೋವನ್ನ ಮಾಡಿರ್ತೇನೆ. ಈ ಅಜ್ಜ ಅಜ್ಜಿಯವರ ಕಷ್ಟಗಳನ್ನ ನೋಡಿ, ಮಳೆಗಾಲದಲ್ಲಿ ಅವರು ಯಾವ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ರು ಅನ್ನುವಂಥದ್ದು ವಿಡಿಯೋವನ್ನ ಮಾಡಿ ಅದು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಲುಪಿರ್ತದೆ. ಹಾಗೆ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಮಂತರಗೌಡ ಸರ್ ಅವರು ಅವರ ಹೆಚ್ಚುವರಿ ಮನೆಯಲ್ಲಿ ಈ ಒಂದು ಮನೆಗೆ ಒಂದು ಆದ್ಯತೆಯನ್ನ ನೀಡಿರುತ್ತಾರೆ. ಹಾಗೆ ಕಾರ್ಯನಿರ್ವಹಣಾಧಿಕಾರಿಯಾಗಿರ್ಬೋದು ಸೋಮರ್ಪೇಟೆ ತಾಲೂಕಿನ ಹಾಗೂ ಹರದೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯವರು. ಹಾಗೆ ಈ ಒಂದು ಸಂದರ್ಭದಲ್ಲಿ ಅವರನ್ನ ಹೇಳದೇ ಇದ್ರೆ ಏನೋ ಸರಿನೇ ಆಗೋದಿಲ್ಲ. ನಮ್ಮ ಹರದೂರು ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಆದಂತಹ ಸಲೀಮಣ್ಣನವರು. ಅವರು ಮೊದಲಿಂದ ಆಗಿರ್ಬೋದು ಇವರಿಗೆ ಬೇಕಾದಂತಹ ಎಲ್ಲ ದಿನಸಿಯ ಸಾಮಾನಾಗಿರ್ಬೋದು ಎಲ್ಲವನ್ನು ಕೂಡ ನೀಡಿರ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ಮನೆ ನಿರ್ಮಾಣ ಮಾಡಲಿಕ್ಕೆ ಬಿಲ್ ಬರುವುದಕ್ಕಿಂತ ಮುಂಚೆ ಎಲ್ಲ ಒಂದು ತಾವೇ ಸ್ವಂತ ವೆಚ್ಚದಲ್ಲಿ ಖರ್ಚಿನಲ್ಲಿ ಈ ಒಂದು ಮನೆಯನ್ನ ನಿರ್ಮಾಣ ಮಾಡಿ ಕೊಟ್ಟಿರುತ್ತಾರೆ. ಕೆಲವು 6 ತಿಂಗಳಿನಲ್ಲೇ ಈ ಒಂದು ಮನೆಯನ್ನ ಚೊಕ್ಕದಾದಂತಹ ಮನೆಯನ್ನ ನಿರ್ಮಿಸಿ ಕೊಟ್ಟಿರುತ್ತಾರೆ ನಮ್ಮ ಸದಸ್ಯರವರು. ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಲದು. ಪ್ರತಿಯೊಂದು ಪಂಚಾಯಿತಿಯಲ್ಲಿ ಕೂಡ ಇಂಥದೊಂದು ಸದಸ್ಯರಿದ್ದರೆ ಆ ಒಂದು ದೇಶ ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಪ್ರಜೆಗಳು ಅಂತ ಹೇಳಿದ್ರೆ ಎಲ್ಲ ಈ ಒಂದು ಈ ರೀತಿಯ ಅಭ್ಯರ್ಥಿಗಳನ್ನ ನಿಮ್ಮ ಪಂಚಾಯಿತಿಯಲ್ಲಿ ಆಯ್ಕೆ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಇದೇ ರೀತಿಯ ಹಾಗೆ ಈ ವಿಡಿಯೋ ನೋಡ್ತಾ ಇರುವವರು ನಿಮ್ಮ ಮನೆ ಪಕ್ಕದಲ್ಲಿರ್ಬೋದು, ತುಂಬಾ ಕಷ್ಟದಿಂದ ಇರುವವರಿಗೆ ಆದಷ್ಟು ಸಹಾಯವನ್ನ, ತಮ್ಮಿಂದ ಆಗುವಷ್ಟು ಸಹಾಯವನ್ನ ಮಾಡಬೇಕೆಂದು ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಸಲೀಮಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಕೋರ್ತಾ ಇದ್ದೇನೆ. ಧನ್ಯವಾದ.